ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೂದಲು ತೋರಿಸ್ತಾ ಇದ್ದೀನಿ. ನಂದು ಎಷ್ಟು ದಟ್ಟವಾಗಿ ಬೆಳೀತಾ ಇದೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಯಾರೆಲ್ಲ ಬೋಳ ತಲೆ ಆಗ್ತಾ ಇದೆ ಅನ್ನೋರು ಈ ವಿಡಿಯೋನ ಸೇವ್ ಮಾಡಿ ಕೇಳಿ ಫಸ್ಟು. ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ರೆಮಿಡಿನ 1 ಗ್ಲಾಸ್ ನೀರು ತೊಗೊಂಡು ಅದಕ್ಕೆ ಉದ್ದಿನ ಬೇಳೆ 1 ಸ್ಪೂನು, 1 ಟೇಬಲ್ ಸ್ಪೂನು ಮೆಂತ್ಯ, 1 ಟೇಬಲ್ ಸ್ಪೂನು ಅಗಸೆ ಬೀಜ, 1 ಎಸಳು ಕರಿಬೇವು. ಇಷ್ಟಿದ್ರೆ ಸಾಕು ನಿಮ್ಮ ಬೋಳ ತಲೆ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ. ಇದು ಮಾಡೋದು ಹೇಗೆ ಅಂದರೆ, ಈಗ ಕುದಿಸಿ ಅರ್ಧ ಗ್ಲಾಸ್ ನೀರಾಗಿದೆ. ಈಗ ಒಳ್ಳೆ ಲಿಕ್ವಿಡ್ ಬಂದಿದೆ ಲೋಳೆ ಥರ. ಈ ಸೀಡ್ಸನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡೋಕ್ಕೆ ಎತ್ತಿಡ್ತಾ ಇದ್ದೀನಿ. ಪೇಸ್ಟ್ ಆಗಿದೆ. ಈ ಲಿಕ್ವಿಡಿಗೆ ನಮಗೆ ಎಷ್ಟು ಬೇಕಷ್ಟು ತಲೆ ಸ್ನಾನಕ್ಕೆ ಉಪಯೋಗಿಸಿ, ಅದು ನಾವು ಉಪಯೋಗಿಸುವ ಶ್ಯಾಂಪೂನ ಕದರ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ತಲೆ ಸ್ನಾನಕ್ಕೆ ಉಪಯೋಗಿಸಿ ಪ್ರತಿ ಸರಿ. ಮಿಕ್ಕಿದು ಉಳಿದಿರೋದನ್ನು ಎತ್ತಿಡಿ. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಇಲ್ಲ ಆಚೆ ಕಡೆ ಆದರೂ ಇಟ್ಕೋಬೋದು. ಇದನ್ನು ಪ್ರತಿ ಸರಿ ಉಪಯೋಗಿಸ್ತಾ ಬನ್ನಿ. ಹೇರ್ ಫಾಲ್ ಆಗೋದು ತುಂಬಾ ಕಡಿಮೆ ಆಗಿ ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿ. ಈ ಪೇಸ್ಟನ್ನು ಬುಡಕ್ಕೆ ಚೆನ್ನಾಗಿ ಹಚ್ಚಿ ಆದಮೇಲೆ 2 ತಾಸು ಒಣಗಿದ ಮೇಲೆ ಈಗ ತಲೆ ಸ್ನಾನ ಮಾಡ್ತಾ ಇದ್ದೀನಲ್ಲ, ಈ ರೀತಿ ತಲೆ ಸ್ನಾನ ಮಾಡುವಾಗ ಒಂದು ಮೆಥಡನ್ನು ಇಂಪಾರ್ಟೆಂಟಾಗಿ ಉಪಯೋಗಿಸಿ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಉಪಯೋಗಿಸಿ, ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ 100% 200% ನನ್ನ ಹೇರ್ ಗ್ರೋತ್ ಆಗಿರೋದೇ ನನಗೆ ತುಂಬ ಖುಷಿ ಆಗ್ತಾ ಇರೋದು. ಏನಂದರೆ, ಇದನ್ನು ಉಗುರು ಹಾಕಿ ಚೆನ್ನಾಗಿ ಬುಡನ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ಥರ ಡಸ್ಟು ಉಳಿದಂಗೆ ನೋಡ್ಕೊಳ್ಳಿ. ತಲೆ ಸ್ನಾನ ವಾಶ್ ಮಾಡುವಾಗ ಸುಮ್ಮನೆ ನೀರು ಹಾಕೋದು, ಮೇಲ್ಮೇಲೆ ವಾಶ್ ಮಾಡೋದು ಅದನ್ನು ಬಿಟ್ಟು ಈ ರೀತಿ ಉಗುರು ಹಾಕಿ ಬುಡನ ಕ್ಲೀನ್ ಮಾಡ್ಕೊಳ್ಳೋದ ಪ್ರಯತ್ನ ಪಡಿ. ಆಗ ಉದುರೋದು ಕಮ್ಮಿ ಆಗುತ್ತೆ, ಗ್ರೋತ್ ಆಗೋದು ಜಾಸ್ತಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು. ಈಗ ಮೃದುವಾದ ಟವಲಲ್ಲಿ ಒರೆಸಿ ಏರ್ ಯಾವಾಗಲೂ. ಓಕೆನಾ? ಇಷ್ಟು ಮಾಡಿದರೆ ಸಾಕು, ಏರ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾರೆಲ್ಲ ಏರ್ ಫಾಲ್ ಆಗಿದೆ ಅನ್ನೋರು ಚಿಂತೆಯರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ.